ವೀಕ್ಷಕರೇ, ನಾನೀಗ ಕಲಬುರಗಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀನಿ. ಇಲ್ಲಿ ಕಾಂಗ್ರೆಸ್ನ MLA ಅಲ್ಲಮ ಪ್ರಭು ಪಾಟೀಲ್ ಅವರಿದ್ದಾರೆ. ಕಾಂಗ್ರೆಸ್ದವರು ಖರ್ಗೆ ಸಾಬ ಭಾಳ ಕಲಬುರಗಿಗ ಅಭಿವೃದ್ಧಿ ಅಂದರೆ ಖರ್ಗೆ ಸಾಬ. ಮೋದಿ ಅಲೆ ಐತಿ ಈಗ ಅಂತ ಒಪ್ಕೋತೀರಿ? ಅವನ ಅಲೆ ಇದೆ, ಆದ್ರೆ ಇಲ್ಲ ನಮ್ಮ ಕರ್ನಾಟಕದ ನಡೆಯಲ್ಲಿ ಈಗ ಬಿಜೆಪಿಯಿಂದ ಮೋದಿ ಅವರು ಇದಾರಲ್ಲ, ಕೆಲಸ ಮಾಡತ್ತಾರ? ಅವ್ರವ್ರು ಏನ್ ಮಾಡ್ತಾರ ಯಾರು. ವೀಕ್ಷಕರೇ, ನಾನೀಗ ಕಲಬುರಗಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀನಿ. ಇಲ್ಲಿ ಕಾಂಗ್ರೆಸ್ನ MLA ಅಲ್ಲಮ ಪ್ರಭು ಪಾಟೀಲ್ ಅವರಿದ್ದಾರೆ. ಇಲ್ಲಿನ ಮತದಾರ ಪ್ರಭುಗಳು ಯಾರ ಪರವಾಗಿದ್ದಾರೆ? ಹಾಗಾದ್ರೆ ವಿಧಾನಸಭಾ ಚುನಾವಣೆ ಒಂದು ಕಡೆ ಆದರೆ ಇದು ಲೋಕಸಭಾ ಚುನಾವಣೆ. ಹಾಗಾಗಿ ಇಲ್ಲಿನ ಮತದಾರ ಪ್ರಭುಗಳು ಬಿಜೆಪಿಯ ಪರವಾಗಿದ್ದಾರಾ, ಕಾಂಗ್ರೆಸ್ನ ಪರವಾಗಿದ್ದಾರಾ? ಕೇಳೇ ಬಿಡೋಣ, ಬನ್ನಿ. ಯಜಮಾನ್ರ, ಏನ್ ಹೆಸರು ನಿಮ್ದು? ರಾಮಚಂದ್ರ. ರಾಮಚಂದ್ರ. ನಾನು ರಾಮ, ನೀವು ರಾಮಚಂದ್ರ. ಹಾಂ, ಸರಿ ಐತಿ. ಈ ಸಾರಿ ಯಾರನ್ನ ಗೆಲ್ಲಿಸ್ಬೇಕು ಅನ್ಕೊಂಡ್ರಿ? ಕಲಬುರಗಿ ಕಾಂಗ್ರೆಸ್. ಕಾಂಗ್ರೆಸ್. ಹಾಂ. ಯಾಕೆ ಕಾಂಗ್ರೆಸ್? ಯಾಕೆ ಕಾಂಗ್ರೆಸ್? ಕಾಂಗ್ರೆಸ್ದವರು ಖರ್ಗೆ ಸಾಬ ಭಾಳ ಕಲಬುರಗಿಗ ಅಭಿವೃದ್ಧಿ ಅಂದರೆ ಖರ್ಗೆ ಸಾಬ. ಖರ್ಗೆ ಸಾಬ್ ಅಂದರೆ ಅಭಿವೃದ್ಧಿ. ಅವರು ಹಳೆಯ ರಾಧಾಕೃಷ್ಣ ಅವ್ರು ನಿಂತಾರ, ಅವ್ರಿಗೆ ಅವ್ರಲಿಂದ ಹೆಲ್ಪ್ ಆಗ್ತದೆ. ಕಲಬುರಗಿಗೆ ಅಭಿವೃದ್ಧಿ ಮಾಡ್ಲಿಕ್ಕೆ ಅವಕಾಶ ಆಗ್ತದೆ. ಜಾಧವ್ ಸಾಬ್ಗೆ 5 ವರ್ಷ ಮಾಡಿ ಏನು ಉಪಯೋಗ ಆಗಿಲ್ಲ. ಏನು ಅಭಿವೃದ್ಧಿ ಮಾಡಿಲ್ವಾ ಜಾಧವ್ ಅವರು? ಮಾಡಿಲ್ಲ. ಅವು ಖರ್ಗೆ ಸಾಬ್ ತಂದಂಥವು ಕೆಲವೊಂದು ಇದನ್ನೇ ಅವರೆಲ್ಲ ಬಿಟ್ಟುಕೊಟ್ರು. ಬೇರೆ ರೈಲ್ವೆ ಡಿವಿಷನ್ದಾಗಲಿ, ಆಕಾಶವಾಣಿ ಕೇಂದ್ರ, ಇಂಥವೆಲ್ಲ ಕಳ್ಕೊಂಡು ಬಿಟ್ರು ಇವರೇ. ಅದಕ್ಕೆ ಉಳಿಸ್ಕೋಕ್ಕಾಗಿಲ್ಲ. ಮತ್ತೆ ಹೋದ್ ಸಾರಿ ಯಾಕೆ ಸೋತ್ಬಿಟ್ರು ಖರ್ಗೆ ಅವರು? ಯಾಕೆ ಸೋತ್ಬಿಟ್ರು? ಜನ ಸೋಲಿಸಿದ್ರು. ಅಲ್ಲ, ಇಷ್ಟೆಲ್ಲ ಅಭಿವೃದ್ಧಿ ಮಾಡಿ ಸಡನ್ ಆಗಿ ಚೇಂಜ್ ಆಗ್ಬಿಟ್ರಲ್ಲ. ಈ ಜನರು ಯಾಕೋ ಮೋದಿ ಮೋದಿ ಅಂತ ಮೋದಿ ಹೆಸರು ಮೇಲೆ ಓಟ್ ಕೊಟ್ಬಿಟ್ರು. ಮೋದಿಯವರು ಅಭಿವೃದ್ಧಿ ಮಾಡ್ತಾರ ಅಂತ. ಯಾಕೆ ಈಗ ಮೋದಿ ಅಭಿವೃದ್ಧಿ ಮಾಡಿಲ್ಲ? ಮಾಡಿಲ್ಲ. ಏನೋ ಮಾಡಿರ್ಬಹುದು ಅವ್ರ ಲೆಕ್ಕಕ್ಕೆ. ನನಗೇನು ಕಾಣಿಸ್ತಾ ಇಲ್ಲ. ದೊಡ್ಡ ದೊಡ್ಡ ಅಭಿವೃದ್ಧಿಗಳು ಕೆಲಸ ಇರ್ತಾವ ಅಂತ ಅವ್ರದ್ದು ಹೇಳ್ತಾರೆ. ನಮ್ಗಿಲ್ಲೇ ಕಲಬುರಗಿಗರೇ ಏನೂ ಅಭಿವೃದ್ಧಿ ಆಗಿಲ್ಲ ಅವ್ರು ಮೋದಿಯವ್ರಲಿಂದ. ಹಾಂ, ಹಾಗಾದ್ರೆ ಕಾಂಗ್ರೆಸ್ಗೆ ನಿಮ್ಮ ಓಟು? ಕಾಂಗ್ರೆಸ್ಗೆ ಓಟು. ನಮ್ಮ ಊರು. ಸರ್, ಏನ್ ಹೆಸರು ನಿಮ್ದು? ಮೀರಾಂದತ್ತ. ಓಕೆ. ಈಗ ಯಾರು ಬರ್ಬೇಕು ದೇಶಕ್ಕೆ, ಮೋದಿನ ರಾಹುಲ್ ಗಾಂಧಿನ? ರಾಹುಲ್ ಗಾಂಧಿ. ಯಾಕೆ ರಾಹುಲ್ ಗಾಂಧಿ? ರಾಹುಲ್ ಗಾಂಧಿನೇ ಚಂದ ಮಾಡ್ತಾರೆ ಕೆಲಸ ಮಾಡ್ತಾರ. ಅದರ ಮೋದಿ ಚೆನ್ನಾಗಿ ಕೆಲಸ ಮಾಡಲ್ವಾ? ಇಲ್ಲ, ರಾಹುಲ್ ಗಾಂಧಿನೇ ಬರಬೇಕು. ರಾಹುಲ್ ಗಾಂಧಿ ಬಂದ್ರೆ ಏನ್ ಮಾಡ್ತಾರೆ? ಏನ್ ಕೆಲಸ ಮಾಡ್ಬೋದು? ನಿಮಗೇನ್ ಕೊಡ್ಬೋದು ಅವ್ರಿಗೆ? ಅವರು ज़्यादा कन्नड़ बरंगिಲ್ಲ. ಹಿಂದಿ ಒಳಗೆ तो राहुल गांधी जी और ये बनाते नहीं, लोगों की हेल्प ये करते नहीं. ಮೋದಿ ಮಾಡಲ್ವಾ ಹೆಲ್ಪ್? ಅದು ಗೊತ್ತಿಲ್ಲ. ಅದೇ ಒಂದೇ ಮಾತು, ನಿಮಗೆ ಕಾಂಗ್ರೆಸ್ ಮಾತ್ರ ಬರಬೇಕು. ಹಾಂ, ಕಾಂಗ್ರೆಸ್. ಈಗ ಇಲ್ಲಿಯವರೇ ತಾನೇ ನೀವು? ಇಲ್ಲ ಇಲ್ಲ, ಸಿಂದಗಿ ಡವರಾಬಾದ್. ಒಟ್ಟು ಇದ ಕಲಬುರಗಿ ಕ್ಷೇತ್ರ ಇಲ್ಲಿ ನಿಮ್ದು? ಈಗ ಯಾರು ಬರ್ಬೇಕು, ಬಿಜೆಪಿನೋ ಕಾಂಗ್ರೆಸ್? ಕಾಂಗ್ರೆಸ್. ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್? ಖರ್ಗೆ ಸಾಬ್. ಕಾಂಗ್ರೆಸ್ ನಮಗೆ ರೊಕ್ಕ ಹಾಕಳತ್ತರಿ, ಅನ್ನೋದು ಕೊಡತ್ತರಿ, ಸಹಾಯ ಮಾಡೈತನ. ಬಿಜೆಪಿ ಅವರು? ಬಿಜೆಪಿ ದೊಡ್ಡ ಗೊತ್ತಿಲ್ಲ ರೀ, ನಮ್ಗೆ ಗೊತ್ತಿಲ್ಲ. ನಾವು ಯಾವಾಗಲೂ ಕಾಂಗ್ರೆಸ್ ಇದ್ದೀವಿ. ಕಾಂಗ್ರೆಸ್. ಖರ್ಗೆ ಸಾಹೇಬ್ರು ಏನು ಮಾಡ್ಯಾರ ನಿಮಗೆ? ಖರ್ಗೆ ಸಾಬ್ ಮಾಡ್ಯಾರ, ES ಹಾಸ್ಪಿಟಲ್ ಮಾಡ್ಯಾರ, ದುನಿಯಾದ ಇದು ಮಾಡ್ಯಾರ, ಬಡವರಿಗೆಲ್ಲ ಇದು ಮಾಡ್ಯಾರ. ಅದು ಏನು ಮಾಡ್ಯಾರ ಏನೋ ಗೊತ್ತಿಲ್ಲ ನನಗೆ, ನಾನು ಓದ್ ಬರ್ತಾವಿಲ್ಲ. ನಾವು ಯಾವಾಗಲೂ ಕಾಂಗ್ರೆಸ್ ಯಾಕತ್ತಾನೆ ಹೊಂಟು. ಮೋದಿ ನಮಗೆ ಈಗ ಗೊತ್ತಾಯ್ತು, ಮೊದಲು ಗೊತ್ತಿದ್ರು. ಗೊತ್ತಿರಲಿಲ್ಲ. 10 ವರ್ಷ ಆಯ್ತಲ್ಲ ಅವರು ಪ್ರಧಾನಿ ಆಗಿ. ಆಗ್ಯದ ಅಂದ್ರೂ ಅಷ್ಟು ಪರಿಚಯ ಇಲ್ಲ, ನಮ್ಗೆ ಪರಿಚಯ ಇಲ್ಲ. ನೀವು ಮತ್ತೆ ಕಾಂಗ್ರೆಸ್ಗೆ ವೋಟ್ ಮಾಡಾರ? ಗ್ಯಾರಂಟಿ ಕಾಂಗ್ರೆಸ್ ಐತಿ. ಗ್ಯಾರಂಟಿ ಕಾಂಗ್ರೆಸ್. ಮಾಡಲಿ ಮಾಡೋರ ಕಡೆ ಹೋಗಿ ಹಾಕೋದೇ ಕಾಂಗ್ರೆಸ್. ಕಾಂಗ್ರೆಸ್. ಏನ್ ಸರ್ ನಿಮ್ಮ ಹೆಸರು? ಹಾಂ, ನಮ್ಮ ಹೆಸರು ರಾಮಚಂದ್ರ. ಏನಾಗ್ಬೋದು ಈ ಸರಿ? ಏನಾಗ್ಬೋದು ಕಲಬುರಗಿ ಲೋಕಸಭಾ ಕ್ಷೇತ್ರ? ಬೇಕಾದಾಗ್ಬೋದು. ಫೈಟ್ ಐತ್ರಿ ಇಲ್ಲಿ? ಹಾಂ, ಬಕ್ಕಳು ಫೈಟ್ ಅದು. ಹಾಂ, ಹೆಂಗೆ ಬೇಕಾದಂಗೆ ಆಗ್ತದೆ ಸರ್. ಹೌದಾ? ಈ ಸಾರಿ ಆರಾಮ್ಸೆ ಬರ್ತಾರೆ, ಏನಿಲ್ಲ. ಯಾರು ಬಂದೇ ಬರ್ತಾರೆ ಈ ಸಾರಿ. ಅದೇ ಯಾರು ಬರ್ತಾರ? ಆರ್ಕೆ ರಾಧಾಕೃಷ್ಣ ಅವರು. ಕಣ್ಣು ಮುಚ್ಚಿ ಬರ್ತಾರೆ. ಬಂದರೆ ತಿಳ್ಕೊರಿ ನೀವು. ಹೌದಾ? ಹಾಂ, ಅದ್ರಲ್ಲಿ ಬಂದರೆ ತಿಳ್ಕೊರಿ. ಮತ್ತೆ ಇದು MP ಏನ್ ಮಾಡಿಲ್ವಾ ಕೆಲಸ? ಏನು ಸುಡುಗಾಮಣೆ ಇದ್ವೆಲ್ಲ ಹೋದ್ ವಾಪಸ್ ಬಂದು ಸುಮ್ ತಿರ್ಗಾಡೋಣ, ಅಟ್ಟೆ ಮನೆಗೆ ರೊಕ್ಕ ತುಂಬ್ಕೊಳ್ಳೋಣ, ಆಯ್ತು ಕಲೆ. ಏನು ಯಾರು ಬಲ್ಲಿ ಹೋಗಿಲ್ಲ, ಬಂದಿಲ್ಲ, ಓಣಿಲ್ಲ, ಗೊತ್ತಿಲ್ಲ, ಕೆಲಸ ಇಲ್ಲ.
ಮೋದಿ ಗಾಳಿ ಅದ ಅಟ್ಟೆ ಅವ್ನ ಪಾಪು ಅವ್ನು ಏನು ಮಾಡಲಿ ಕೆಲಸ ಈ ಸರಿನೂ ಅಟ್ಟಿ ಅವನು ಏನೋ ಓಟ್ ಬರ್ತಾವ ಅಟ್ಟಿ ಅದು ಅವನದು ಏನಿಲ್ಲ ಜೀರೋ ಅದ ಅವ್ನು ಸುಮ್ಮನೆ ಮೋದಿ ಅಲೆ ಐತಿ ಈಗ ಅಂತ ಒಪ್ಕೋತೀರಿ? ಅವನದು ಅಲ್ಲೇ ಇದೆ. ಆದರೆ ಇಲ್ಲ ನಮ್ಮ ಕರ್ನಾಟಕದ ನಡೆಯಲ್ಲ ಅಲ್ಲಿ. ಹೋದ ಸರಿ ಎಷ್ಟು ಹೊಡ್ಯಾಣ 20 ಸಾರಿ ಬಂದ ನಾವು ಕರ್ನಾಟಕ ಪ್ರೈಮ್ ಮಿನಿಸ್ಟರ್ 20 ಸಾರಿ ಬರ್ತಾನ. ಒಂದು ಸ್ಟೇಟಿಗೆ ಒಂದೇ ಸಾರಿ ಬರ್ಬೇಕಮ್ಮ ಸಾಕು. ಇಡೀ ಸ್ಟೇಟಿಗೆ ಒಂದೇ ಸಾರಿ ಬರ್ಬೇಕು. ಇಡೀ ಕರ್ನಾಟಕ ತುಂಬ ಕಲ್ಲಿಗೆಲ್ಲಿ ತಿರುಗಾಡೋದಲ್ಲಮ್ಮ. ಇಡೀ ದೇಶ ಪ್ರಧಾನಮಂತ್ರಿ ಅಮ್ಮ. ಇಂದಿರಾ ಗಾಂಧಿ ಹಿಂಗೆ ಬರ್ತಿಲ್ಲ. ಕಾಂಗ್ರೆಸ್ ಇವನು ಅಂದಾನ ಹಿಂಗೆ ಹುಚ್ಚರಪ್ಲೆ ರೋಡ್ ಶೋ ಮಾಡ್ದ, ಹೂವು ಹಾಕ್ಕೊಂಡ ಹೆಂಗಸರು ಬರೋದ, ಪಾರ್ಗಳು ಬರೋದ. ಯಾಕೆ ಮಾಡ್ತೀವಿ ಹಂಗೆ? ಸೀದಾ ಮಾಡು, ಸೀದಾ ಇದ್ರ ಬಾ ಮಕ ಬಲಿ ರೋಡ್ ಕೆಲಸ ಮಾಡು, ಗರೀಬ್ ಕಲ್ಯಾಣ ಮಾಡು. ಅದು ನರೇಗಾ ಯೋಜನೆ ಅದೇ ಇಂದಿರಾ ಗಾಂಧಿ ಮನಮೋಹನ್ ಸಿಂಗ್ ಮಾಡೋದು ಇವ್ರು ಕೊಡ್ತಾರೆ ರೊಕ್ಕ. ಇವಂದು ಯಾವ ಯೋಜನೆ ಅದ ಹೇಳ್ಕೊಳಂಥದ್ದು ಯಾವ್ದು ಏನದ? ಗರೀಬರ ಸಲಕ್ಕೆ ನಿರೋದ್ಯೋಗಿ ಏನದ ಇವತ್ತು? ಇಂಜಿನಿಯರ್ ಆಗಿ ಭಾರತ ಓಡಾಡತಾನ, ಭಾರತ ಕೆಲಸ ಮಾಡತ್ತಾನ. ಇಂಜಿನಿಯರ್ ಇದ್ದವರು BA BCom MBA MBA ಕಲ್ತವ್ರು ಏನದ ರೋಡ್ ಮ್ಯಾಗ ಕಳ್ತನ ಮಾಡ್ತಾರೆ, ಹೊಡಿತಾರೆ, ಕೊಡೆ ಚಾಟ ಅಲ್ಲರಿ ಡಾಕ್ಯುಮೆಂಟ್ ಮಾಡ್ತಾರೆ. ಏನು ಉಪಯೋಗ ಇಲ್ಲ. ಅದ ಮೋದಿಗೆ ಒಂದು ಪಿರಿಯಡ್ ಅದ. ಗಾಳಿ ಮ್ಯಾಗ ಹುಚ್ಚಾಗ್ಯಾವ ಮಂದಿ, ಮೋಸ ಮಾಡ್ಲತ್ತಾನ, ಮೋಸಗಾರ ಆಗ್ಯಾವ. ಮೋಡಿ ಮಾಡ್ಯಾನ ಸಾಯ್ಲಿತ್ತು ಅಟ್ಟಿ. ದೇಶಕ್ಕೆ ಏನದ ಭದ್ರತೆ ಇತ್ತ. ಯಾರು ನಮ್ಮ ಕೆತ್ಕೊಂಡು ಹೋಯ್ತಾರೆ, ಯಾರು ಬೇರೆ ದೇಶದವ್ರು ಬಂದು ಜಗಳ ಮಾಡ್ತಾರೆ. ಇಲ್ಲಿ ನಮ್ಮ ಮಿಂಟ್ರಿ ಸುಮ್ಮ ಈಜು ದಿನ ಅವನೇ ಇದ್ರಿ ನಾನು ಅಲ್ಲಿ ಬಂದೇನು ಹೋಗ್ತಾರೆ. ಯಾರು ಬಂದರೂ ಬಿಡಲ್ಲ. ಈಗ ದೇಶಕ್ಕೆ ಏನು ಅಭದ್ರ ಬತ್ತಲ್ಲ, ಜಲ್ಡಿಗೆ ಮಿಂಟ್ರಿ ತಯಾರದ ಡಿಫೆನ್ಸ್ ಭಾಳ ಪವರ್ಫುಲ್ ಅದ ನಂಬಲ್ಲಿ. ನಂಬಲ್ಲಿ ಮಿಂಟ್ರಿ ದೇಶದಾಗ ಇಂಡಿಯಾದಾಗ ಎಲ್ಲಿ ವರ್ಲ್ಡ್ದಾಗ ಎಲ್ಲಿ ಆಟ ಸ್ಟ್ರಾಂಗ್ ಅದ ನಂಬಲ್ಲಿ. 3 ದಳ, ಭೂದಳ, ವಾಯುದಳ, ಜಲದಳ ಭಯಂಕರ ಸ್ಟ್ರಾಂಗ್ ಅವ. ಇವ ಏನು ಮಾಡ್ಲಿಕ್ಕೆ ಇವ ಅವ್ನು ನಿಂದಿರ್ತಾನೆ ಬಂದು ತಿಳ್ಕೊಂಡು. ಹೋದ ಸಾರಿ 40 ಮಂದಿ ಕೊಲ್ದ. ಒಂದು ಇರ್ವಿ ಹೋದ್ರೆ ಗೊತ್ತಾಗ್ತ ಇರ್ವಿ. ಅಮಿತ್ ಶಾ ಕೇಳಿಗ ಇವನಿಗೆ ಕೊಡ್ಬೇಡ ನೀನು ಟಿಕೆಟ್, ಪ್ರಜ್ವಲ್ ರೇವಣ್ಣ ಕೊಡ್ಬೇಡ. ಅವ್ನ ಮ್ಯಾಗ ಕ್ಯಾರೆಕ್ಟರ್ ಅದ, ರೇಸ್ ಕೇಸ್ ಅದ, ರೇಪ್ ಕೇಸ್ ಅದ. ದೇವೇಗೌಡ ಹೇಳ್ಯಾನವ ಇವತ್ತು ಹೇಳ ನೋಡವನ ಅಮಿತ್ ಶಾ ಗೌಟಿದಾಗ ನಾ ಕೊಡ್ಬೇಡ ಅಂತ ಹೇಳೀನಿ. ಅವ್ನ ಮ್ಯಾಗ ಕೇಸ್ ಅದ, ರೇಪ್ ಕೇಸ್ ಅವ, ಬಂಡರಾಯಿ ಕೇಸ್ ಅದ, ಹೆಣ್ಮಕ್ಳು ಕೇಸ್ ಅದ. ನೀವು ಕೊಡ್ಬೇಡ, ನನ್ನ ಕಡೆ ಆರಿಸ್ತಾರೆ, ನನ್ನ ಕಡೆ ನೀವು ಟಿಕೆಟ್ ಕೊಡ್ರಿ ಅಂದನು. ಈಗ ಅವನೇ ಹೇಳ್ಕತ್ತಾನ ಅಮಿತ್ ಶಾ. ಕೇಳ ಅವ್ನಿಗೆ ದೇವೇಗೌಡಗೆ ಅವ್ರಿಗೆ ಟಿವಿದವ್ರು ಕೇಳಿದ್ದಾರೆ ಅಮಿತ್ ಶಾ ದೇವೇಗೌಡಗೆ ಅವ್ರು ಮಾತಾಡ್ರಿ. ಈ ಥರ ವ್ಯವಸ್ಥೆ ಅವರೆಲ್ಲ ಮೀಡಿಯಾ ಅವ್ರ ಸಂಘಟದ ರೊಕ್ಕವ. ಈಗ ಕಾಂಗ್ರೆಸ್ ಗ್ಯಾರಂಟಿ ಕೊಟ್ಟಿದ್ದಲ್ಲ, ಬಸ್ ಫ್ರೀ, ಉಚಿತ, ಎಲ್ಲ ಉಚಿತ ಅನ್ಕೊಂಡು ಉಚಿತ ಕೊಡೋದು ಒಳ್ಳೇದಾ? ಉಚಿತ ಕೊಟ್ಟದು 50% ಒಳ್ಳೇದು, 50% ರಾಂಗ್ ಅದ. ಅದು ಯಾರಿಗೆ ಕೊಡಬೇಕು? ಟೀಚರ್ ₹1,00,000 ಪಗಾರ ಅವ್ರಿಗೆ ಕೊಡಬೇಕು. ಅವ್ರಿಗೆ ದಿನ ಸರ್ವಿಸ್ದವ್ರು ಬಗ್ತಿರು, ಆಟೋದವ್ರು ಬಗ್ತಿರು, ಎಲ್ಲ ಬಗ್ತಿರು. ಅವ್ರಿಗೆ ಯಾಕೆ ಫ್ರೀ ಕೊಡಬೇಕು? ಕೊಡಬೇಕಾಗಿತ್ತು APL BPLದವ್ರಿಗೆ 50-50 ಮಾಡಬೇಕಿತ್ತು. 100 ಕಿಲೋಮೀಟ್ರ್ 50 ಕಿಲೋಮೀಟ್ರ್. ಸ್ವಲ್ಪ ಫರಕ್ ಬಿದ್ದಾಗ್ಯದ, ತಪ್ಪಾಗ್ಯದ. ಸರಿ ಮಾಡ್ತಾರದು. ಅದು ಲಾಸ್ ಆಗ್ಲತ್ತದ. ಅದು ಗೌರ್ಮೆಂಟ್ಗೆ ಲಾಸ್ ಅದ. ಜನರು ನಿರುದ್ಯೋಗ ಆಗ್ಲತ್ತಾರ. ಸುಮ್ಮ ಓಡಾಡು. ಹೆಣ್ಮಕ್ಳು ಮನೆ ದಂಧ ಬಿಟ್ಟು ಕೆಲಸ ಬಿಟ್ಟು ಓಡಾಡ್ತಾರೆ. ಊರಿಲ್ಲ, ಕೆಲಸ ಇಲ್ಲ, ದೇವ್ರ ದೇಣ್ರ ಬೇಕಾರದ 50-50 ಮಾಡಬೇಕಿತ್ತು. ಒಂದು 50 ಕಿಲೋಮೀಟ್ರ್ 100 ಕಿಲೋಮೀಟ್ರ್ ಸಾಕು. ಅದು 50%. ಆ ಟಿಕೆಟ್ ಅರ್ಧ. ಈ ಕ್ಷೇತ್ರದಲ್ಲಿ ಯಾರು ಬರ್ತಾರೆ ಹಾಗಾದ್ರೆ? ಯಾರು ಎಲ್ಲಿ ಇಲ್ಲಿ ಬಂದಾರ ತಿಳ್ಕೊರಿ, ಹೇಳಿಲ್ಲ ಬದಲೇ ಮತ್ತೆ ಕಾಂಗ್ರೆಸ್ ಪಕ್ಕ ತಿಳ್ಕೊರಿ ನೀವು. ಯಾಕೆ ಕುರುಬೂರು ಬ್ಯಾಕ್ವರ್ಡ್, SC ST ಮೈನಾರಿಟಿ, ಲಿಂಗಾಯತರು ಸೇರಿ ಪರೀಕ್ಷೆ ಆಗ್ಯಾರ. ಯಾಕೆ ಬಿಟ್ಟು ಖರ್ಗೆ ಅವ್ರು 371 ಸಲ ಕೆಲಸ ಮಂದಿ ನೌಕರಿ ಆಗ್ಯದ. 370 ಮಾಡಿದ್ರೆ ಯಾರು ಚಪ್ರಾಶ್ ಹೊಡೆ ಮಗ MBBS ಆತಾನೆ ಇವತ್ತು. ಆ ರಕ್ಷೆ ಹೊಡೋ ಮಗ MBBS ಆತಾನೆ. ಗರೀಬ್ ಮಗ ಪರ್ಸೆಂಟೇಜ್ ಬೋದ್ರು. 371 ಎಲ್ಲಿ ಮಾಡಿ ಯಾಕಂದ್ರೆ ಎಷ್ಟು ಮಂದಿ ನೌಕರಿ ಸಿಗ್ತಾರೆ, ಟೀಚರ್ ಎಷ್ಟು ಮಂದಿ ಇರ್ತಾರೆ. ಅದ್ರಲ್ಲಿ ಗೊತ್ತದ ಲಾಭ. ಹೇಳ್ರಿ ತಿಳಿಸಿ, ನೀವು ಹೇಳ್ರಿ, ನೀವು ಹೇಳ್ಬೇಕು ಮಂದಿಗ ನೋಡಿ. ಯಾಕೆ ಕಾಂಗ್ರೆಸ್? ಯಾಕೆ ಕಾಂಗ್ರೆಸ್ ಜನಪರ ಯೋಜನೆಗಳು ತಂದು ಮಹಿಳೆಯರಿಗೆ, ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಕೆಲವು ಸೌಲಭ್ಯಗಳು ಕೊಟ್ಟರೆ. ಮತ್ತು ಕಾಂಗ್ರೆಸ್ ದೇಶದಲ್ಲಿ ಉತ್ತಮ ಮಾಡೈತೆ. ಮ್ಯಾಗ ಭೀ ಕಾಂಗ್ರೆಸ್ ಬರ್ತದ್ರಿ, ಇಲ್ಲಿ ಕಾಂಗ್ರೆಸ್ ಮ್ಯಾಲ್ನು ಕಾಂಗ್ರೆಸ್ ಬರುತ್ತೆ. ಕಾಂಗ್ರೆಸ್. ಮೋದಿ ಯಾಕೆ ಬೇಡ? ಮೋದಿ ಬೇಡ. ಮೋದಿ ದೇಶಕ್ಕೆ ಏನೂ ಮಾಡಿಲ್ಲ. ಎಲ್ಲ ಕಳ್ಳ ಚೋರ ಇದ್ದ ಜನರಿಗೆಲ್ಲ ಬೇರೆ ದೇಶಕ್ಕೆ ಓಡಿಸ್ಕೊಂಡು ಕೋಟ್ಯಾಂತರ ರೂಪಾಯಿ ಉದ್ಯಮಿಗಳ ಪಾಲು ಮಾಡ್ಯಾನ. ವಿದ್ಯಾರ್ಥಿಗಳಿಗೆ ಮತ್ತು ನಿರುದ್ಯೋಗಿ ಸಮಸ್ಯೆ ಹೆಚ್ಚಾಗ್ಯದ. ಅದಕ್ಕೆ ದೇಶಕ್ಕೆ ಕಾಂಗ್ರೆಸ್ಸೇ ಬೇಕು. ಇಲ್ಲಿ ಯಾರು ಬರ್ಬೋದು? ಇಲ್ಲಿ ರಾಧಾಕೃಷ್ಣ. ಫೈಟ್ ಐತಿ? ನೋ ಫೈಟ್. ಹಾಂ, ಉಮೇಶ್ ಜಾಧವ್ನ ಆರಾಮಾಗಿ ಸೋಲಿಸ್ಬೋದು. ಸೋಲಿಸ್ಬೋದು. ನಿಮ್ಮ ಹೆಸರೇನು? ಗುರುಶಾಂತಪ್ಪ. ಏನು ಕೆಲಸ ಮಾಡ್ತೀರಿ? ನಾವು ವರ್ಕ್ ಇನ್ಸ್ಪೆಕ್ಟರ್ ಸೂಪರ್ವೈಸರ್. ಸರಿ, ಈಗ ನಿಮ್ಮ ಕ್ಷೇತ್ರಕ್ಕೆ ಯಾರು ಸೂಪರ್ವೈಸರ್ ಆಗ್ಬೇಕಾ? ನಮ್ಮ ಕ್ಷೇತ್ರಕ್ಕೆ ಇದು ರೀ BJP ಅವರು, ಕಾಂಗ್ರೆಸ್ನವರು? ಕಾಂಗ್ರೆಸ್. ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್? ಇದು ಕಾಂಗ್ರೆಸ್. ಅದೇ ಯಾಕೆ? ಯಾಕೆಂದ್ರೆ ಮತ್ತೆ ಅವರೆಲ್ಲ ಗುಲ್ಬರ್ಗ ಏನು ಮಾಡಿಲ್ಲ ಅವರು. BJPದವರು ಏನು ಕಡೆಗೆ ಇದು ಮಾಡಿಲ್ಲ ಅವರು. ನಮ್ಮ ಖರ್ಗೆ ಸಾಹೇಬ್ರಿಗೆ ಹಾಕ್ತಾರೆ, ಅವ್ರು ಮಾಡ್ತಾರೆ ಅಂತ ನಾವು ಉದ್ದೇಶದಿಂದ ಹಂಗೆ ಮಾಡುತ್ತೇವೆ ನಾವು. ಎಲ್ಲರೂ ಬಾಯ್ ಬಿಟ್ರು ಖರ್ಗೆ ಸಾಹೇಬ್ರು ಅಂತೀರಿ. ಹೋದ್ ಸರಿ ಸೋಲಿಸ್ಬಿಟ್ರಲ್ಲ ಪಾಪ ಅವ್ರನ್ನ. ಅದೇನು ಕಂಪ್ಯೂಟರ್ ಇದು ಮಾಡಿದ್ರು ಏನೋ ಒಟ್ಟು ಆ ಕಡೆ ಇದು ಮಾಡ್ತಾನೆ ಮೋದಿ. ಹಾಂ, ಕಂಪ್ಯೂಟರ್ ಅಂತ ಪಾಠ ಅಂತ ಹೇಳ್ತಾರೆ. ಕಂಪ್ಯೂಟರ್ದಿಂದ ಐತೆ ಆಯಿತು. ಈ ಸಲ ಮತ್ತೇನು ಅದೇ ಮಾಡ್ಯಾರೋ ಏನು ಮಾಡ್ಯಾರೋ ಗೊತ್ತಿಲ್ಲ. ಹಾಕೋದು ನಾವು ಕಾಂಗ್ರೆಸ್. ಉಮೇಶ್ ಜಾಧವ್ MP ಅಲ್ವಾ? ಇಲ್ಲಿ ಕೆಲಸ ಮಾಡಿದಾರಾ? ಏನು ಮಾಡಿಲ್ಲ, ಏನು ಮಾಡಿಲ್ಲ. ಏನು ಬರುತ್ತೆ MP ಜಾಧವ್? ಸುಮ್ಮ ಕೈತಾಗಿದ್ದೆ ನಾವು ಖರ್ಗೆ ಕೈತಾಗ. ಅವನದಿಂದ ಇದು ಮಾಡೋದನ್ನು ಎಲ್ಲ ಬಿಟ್ಟು ಕೇಳಿಸಿ ಎಲ್ಲ ಧೋಕಾ ಮಾಡ್ಕೆ BJP ಸೇರಿದ್ರು.
ಏನು ಕೆಲಸ ಬರಲ್ಲ ಅವನಿಗೆ. ನಿಮ್ಮ ಓಟ್ ಕಾಂಗ್ರೆಸ್ಗೆ. ಹಾಂ ಕಾಂಗ್ರೆಸ್. ನನ್ನ ಹೆಸರು MB ಮಾಳಗಿರಿ. ಏನಾಗುತ್ತೆ ಸರಿ ಎಲೆಕ್ಷನ್? ಎಲೆಕ್ಷನ್ ಈ ಸಲ BJP ಆಗ್ಬೇಕಂತ ನಮ್ಮ ಅಭಿಪ್ರಾಯ. ಯಾಕೆ ಬಿಜೆಪಿ? ಅಂದ್ರೆ ಮೋದಿಯವರು ಒಳ್ಳೆ ಕೆಲಸ ಮಾಡಿದಾರ, ಅದಕ್ಕಾಗಿ ಅವರು ಪ್ರಮಾಣಕತ್ತಾರ, ಹಂಗಾಗಿ BJP ಬರ್ಬೇಕಂತ ನಮ್ಮ ಆಸೆ ಅದ. ಮತ್ತೆ ನಿಮ್ಮ ಸ್ನೇಹಿತರು ಹೇಳ್ತಾರ ಕಾಂಗ್ರೆಸ್ ಬರ್ಬೇಕು, ಕಾಂಗ್ರೆಸ್ ಒಳ್ಳೆ ಕೆಲಸ ಮಾಡೈತಂತ. ಅವ್ರ ವೈಯಕ್ತಿಕ ಅದ, ನಾವು ಹೇಳೋದು ನಮ್ಮ ವೈಯಕ್ತಿಕ, ಹೌದಲ್ರಿ? ಕಾಂಗ್ರೆಸ್ ಯಾಕೆ ಬೇಡ? ಕಾಂಗ್ರೆಸ್ ಯಾಕೆ ಬೇಡ? ಅಲ್ಲ, ಮೋದಿಯವರು ಪ್ರಮಾಣಕತೆಯಿಂದ ಕೆಲಸ ಮಾಡ್ತಿದ್ದಾರೆ, ಅದಕ್ಕಾಗಿ ಅವರು BJP ಬರ್ಬೇಕಂತ ನಮ್ಮ ಆಸೆ. ಕಾಂಗ್ರೆಸ್ನವರು ಈಗ ಗ್ಯಾರಂಟಿ ಎಲ್ಲ ಕೊಟ್ಟಿದಾರಲ್ಲ ರಾಜ್ಯದಲ್ಲಿ, ಸೊ ಒಳ್ಳೇದಲ್ವಾ ಅದು? ಒಳ್ಳೇದು, ಅದನ್ನು ಒಳ್ಳೇದು. ಅದು ಸೆಂಟ್ರಲ್ ವಿಚಾರ ಮಾಡ್ಬೇಕಲ್ಲ ನಾವು, ಹೌದಲ್ರಿ? ಅದು BJP ಬಂದ್ರೆ ಒಳ್ಳೇದು, ಮತ್ತೊಮ್ಮೆ ಮೋದಿ ಪ್ರಧಾನಮಂತ್ರಿ ಆಗ್ತಾರೆ. ಹಿಂಗಾಗಿದೆ. ಕಾಂಗ್ರೆಸ್ ಬಂದ್ರೆ ಏನಾಗ್ಬಿಡುತ್ತೆ ಸೆಂಟ್ರಲ್ನಲ್ಲಿ? ಸೆಂಟ್ರಲ್ನಲ್ಲಿ ಕಾಂಗ್ರೆಸ್ ಮೆಜಾರಿಟಿ ಬರೋದಿಲ್ಲ, ಹಿಂಗಾಗಿ ಅದು ಆಗೋದಿಲ್ಲ ಅಂತ ನಮ್ಮ ಅಭಿಪ್ರಾಯ. ಈ ಕ್ಷೇತ್ರದಲ್ಲಿ ಫೈಟ್ ಐತಾ? ಫೈಟ್ ಅದ. ಯಾರು ಗೆಲ್ಬೋದು? ಯಾರು ಗೆಲ್ಬೋದು? ಕಾಂಗ್ರೆಸ್ ಗೆಲ್ಬೋದಿಲ್ಲ, BJP ಇಬ್ಬರದಾಗ ಒಬ್ಬರು. ಒಂದು 60-40 ಕೊಡೋದಾದ್ರೆ? 60-40 ಅಂದ್ರೆ ಇವರು 60% ಗೆಲ್ಲುವಂತ ಚಾನ್ಸಸ್ ಐತೆ ಅಂದ್ರೆ ರಾಧಾಕೃಷ್ಣ ಅವರು ಅಂತ ಹೇಳ್ತಿರ್ತಾರೆ, ಅದು ನಮಗೆ ಇನ್ನ ಇದಾಗಿಲ್ಲ. ಕಾಂಗ್ರೆಸ್ನವರು? ಎಸ್, ಕಾಂಗ್ರೆಸ್ನವ್ರು ಅವ್ರಿಗೆ ಚಾನ್ಸಸ್ ಐತೆ ಜಾಸ್ತಿ. ಎಸ್ ಒಲವದ. ನಿಮಗೆ ಬಿಜೆಪಿ? ನಾವು BJP. ದ್ರಾಕ್ಷಾಣಿ ಅವರ ಪ್ರಕಾರ ಕಲಬುರಗಿ ಲೋಕಸಭಾ ಕ್ಷೇತ್ರಕ್ಕೆ ಬಿಜೆಪಿ ಬರಬೇಕು, ಕಾಂಗ್ರೆಸ್ ಬರಬೇಕು? ಬಿಜೆಪಿ ಅವ್ರಿಗೆ ಕಾಂಗ್ರೆಸ್ ಬರ್ಬೇಕು. ಕಾಂಗ್ರೆಸ್ ಬರಬೇಕು. ಕಾಂಗ್ರೆಸ್ ಬರ್ಬೇಕು. ಯಾಕೆ? ಎಲ್ಲ ಸಹಾಯ ಅಕ್ಕಿಂದೇ ಅದ, ಇಂದಿರಾ ಗಾಂಧಿದೇ ಅದ, ಎಲ್ಲಾನೇ ಅಕ್ಕಿನೇ ಮಾಡ್ಯಾಳ ಬಡ್ರ ಬಗ್ರಿಗೆಲ್ಲ. ಅವಾಗ ಹೊಲ ಕೊಟ್ಟಾಳ, ಮನಿ ಕೊಟ್ಟಾಳ, ಈ ಪಗಾರ ತಿನ್ನೋದು ಅಕ್ಕಿಂದೇ ಅದ. ಈಗ ರಾಜಕೀಯ ನಿಂತು ಮಂದಿ ಎಲ್ಲ ಹೊಲಿಸಿ ಹಬ್ಸಿಬಿಟ್ರು. ಏನು ಮಾಡ್ದು, ಇಂದಿರಾ ಗಾಂಧಿ ಕೈ ಅಕ್ಕಿನ ನಡೆದಾಳ ಸತ್ಯ. ಈಗ ನಿಂತವ್ರೆಲ್ಲ ಹೊಲಿಸಿ ಹಬ್ಸಿ ರಿಕಾರ್ಡ್ ಖರಾಬ್ ಮಾಡತ್ತಾರ ಅಕ್ಕಿಂದು. ಅಲ್ಲ, ಈಗ ಇಂದಿರಾ ಗಾಂಧಿ ಇಲ್ಲ, ಈಗ ಈಗಿನ ಇಲ್ಲ ಅಂದ್ರೆ ಈಗಿನವ್ರು ಏನ್ ಮಾಡತ್ತಾರ? ಬಡವ್ರಿಗೆ ನಿಂತವ್ರು ಆಕಿನ ಹೆಸರ ಮೇಲೆ ನಿಂತವ್ರು ಏನ್ ಮಾಡತ್ತಾರ? ಆಕಿ ಮನಿ ಕೊಟ್ಟಾಳ, ಹೊಲ ಕೊಟ್ಟಾಳ, ಈಗ ಪಗಾರ ಸಹಿತ ಆಕಿಂದ ತಿತ್ತೇವ್ ನಾವು. ಇವ್ರು ಏನ್ ಮಾಡ್ರ ಬಡವ್ರಿಗೆ? ಈಗ ನಿಂತವ್ರು ರಾಜಕೀಯ ಆಕಿಂದ ಹೆಸರ ಮೇಲೆ ನಿಂತಾರ, ಬಡವ್ರಿಗೆ ಏನ್ ಮಾಡಕತ್ತಾರ? ಈಗ ಬಿಜೆಪಿಯಿಂದ ಮೋದಿ ಅವ್ರು ಇದಾರಲ್ಲ, ಕೆಲಸ ಮಾಡತ್ತಾರ. ಅವ್ರವ್ರು ಏನ್ ಮಾಡತ್ತಾರ? ಯಾರು ರಾಜಕಾರಣದವ್ರು ಯಾರು ಬಡವ್ರಿಗೆ ಏನು ಮಾಡಲ್ರಿ. ಅವರು ಮಾಡಲ್ರು, ಇವ್ರು ಮಾಡಲ್ರು, ಯಾರನ್ನೇ ಮಾಡಲ್ರು. ಅವ್ರು ಮೊದಲನವ್ರು ಮಾಡ್ದಂಗೆ ಇವ್ರಿಗೆ ಮಾಡತ್ತಾರೇನ್ರಿ? ಏನೂ ಇಲ್ಲೇ. ಈಗ ಸಿದ್ದರಾಮಯ್ಯ ಅವ್ರು ಗ್ಯಾರಂಟಿ ಎಲ್ಲ ಕೊಟ್ಟಾರಲ್ಲ ನಿಮಗೆ? ಅವಾರ ಏನ್ ಗ್ಯಾರಂಟಿ ಕೊಟ್ಟಾನ? ಊರು ಮಂದಿಗೆಲ್ಲ ಮನೆ ಹಾಳು ಮಾಡಕತ್ತಾನ. ಬಸ್ ಒಳಗೆ ಫೆರಿ ಇಟ್ಟು ಎಲ್ಲಾರು ಬೆಂಕಿ ಹಾಕೋ ಹಚ್ಚೋರಿ, ಕಡ್ಡಿ ಕೊರದು ಉರಿ ಆರ್ಸೋರು ಯಾರಿಲ್ಲ. ಅಲ್ಲ, ಬಡವ್ರಿಗೆ 2,000 ಕೊಡತ್ತಾರೋ, ಚಲೋ ಅಲ್ಲ ಅನ್ನದ? ಅದೇ ತೊಗೊಂಡ್ ತಿರ್ಗಾಳಕ, ಚೈನಿ ಹೊಡಿಲಕ, ತಿಂದು ಹೋಗ್ರಿ ಮನೆ ಹಾಳು ಮಾಡ್ಕೊಂಡು ಅಂತ ಹೇಳಿ ಬರೋಬ್ಬರಿ ಅದು. ಈಗ ಹಂಗಾದ್ರೆ ನೀವು ಈಗ ಓಟ್ ಯಾರಿಗೆ ಹಾಕ್ತೀರಿ, ಬಿಜೆಪಿನೋ ಕಾಂಗ್ರೆಸ್? ಯಾರಿಗೆ ಹಾಕಲ್ಲ ನೋಡ್ರಿ, ನಾವು ಇಂದಿರಾ ಗಾಂಧಿ ಪಗಾರ ತಿತ್ತೋ ಇಂದಿರಾ ಗಾಂಧಿಗೆ ಹಾಕ್ತೇವ್. ಮಗ ಯಾಕ ನಿಂದ್ರಲಕ್ಕ ಯಾರ ಹೊಯ್ಕೋತ ಹೋಗಲ್ರ. ಕಾಂಗ್ರೆಸ್ಗೆನ ಅದು ಏನೇ ಬರಲಕ ಆಗಲ್ಯಾಕ, ಆಕಿನ್ ತಿತ್ತೇವ್ ಆಯ್ತು ಅನ್ನ ಆಕಿಗೆ ಹಾಕ್ತೇವ್. ಏನಪ್ಪ ನಿನ್ನ ಹೆಸರು? ಅಂಬಿಕಾ ಸರ್. ಅಂಬಿಕಾ, ಏನ್ ಸ್ಟಡಿ ಮಾಡ್ತೀರಿ? ನಾವು BCom ಫಸ್ಟ್ ಇಯರ್. ಓಟ್ ಹಾಕಿದ್ದೀರಾ? ಸರ್, ಈ ವರ್ಷ ಹಾಕ್ಬೇಕು. ಫಸ್ಟ್ ಟೈಮ್ ವೋಟರು? ಖುಷಿ ಆಗುತ್ತಾ? ಸರ್, ಫಸ್ಟ್ ಟೈಮ್ ಅಲ್ವಾ, ಖುಷಿ ಆಗುತ್ತೆ ತುಂಬಾ. ಯಾರಿಗೆ ವೋಟ್ ಮಾಡ್ಬೇಕು ಅನ್ಕೊಂಡಿರಿ? ನಾವು BJPಗೆ ಸರ್ ಮಾಡ್ತೀವಿ. ಯಾಕೆ ಬಿಜೆಪಿ? ಸರ್, ಮೋದಿ ಇದ್ರೆ ಇನ್ನೂ ಒಳ್ಳೆ ಕೆಲಸ ಆಗುತ್ತೆ. ಈ ಸತಿ ಕಾಂಗ್ರೆಸ್ ಇಂದ ಇವರು ಈ ತರ ಬಸ್ ಫ್ರೀ ಮಾಡೋ ಬದಲು, ಗೃಹರಕ್ಷಣೆ ಮಾಡೋ ಬದಲು, ಎಜುಕೇಶನ್ಗಾದ್ರು ಮತ್ತೆ ಮೆಡಿಕಲ್ಗಾದ್ರು ಬಡವರಿಗೆ ಹೆಲ್ಪ್ ಮಾಡ್ಬೋದಾಗಿತ್ತು. ಅವರು ಈ ತರ ಮಾಡಬಾರ್ದಾಯ್ತು. ಸುಮ್ಮನೆ ಈಗ ಇದಕ್ಕೆ ಫ್ರೀ ಮಾಡಿಬಿಟ್ಟು ಎಲ್ಲ ನಾವು ತಗೊಳ್ಳೋ ಐಟಮ್ಸ್ಲೆಲ್ಲ ರೇಟ್ ಎಲ್ಲ ತುಂಬಾ ಜಾಸ್ತಿನೇ ಇದೆ. ಅವ್ರು ಇದಕ್ಕೆ ಹಿಂಗೆ ಮಾಡಬಾರ್ದಾಗಿತ್ತು ಸರ್. ಅದರಿಂದ ನಮಗೆ ಇನ್ನೂ ಲಾಸ್ ಜಾಸ್ತಿ. ಅದಕ್ಕೆ ಸತಿ BJPಗೆ ಓಟ್ ಹಾಕ್ಬೇಕು, BJPನೇ ಗೆಲ್ಬೇಕು. ಹೌದಾ? ಮೋದಿ ಏನ್ ಮಾಡಿದಾರಪ್ಪ ನಿಮ್ಗೆ? ಈಗ ಸ್ಟೂಡೆಂಟ್ಸ್ ಅಂತ ಏನ್ ಕೊಟ್ಟಿದ್ದಾರೆ ಸರ್? ಇವಾಗ ಫ್ರೀ ಆಗಿ ಎಜುಕೇಶನ್ ಮಾಡಿದಾರಲ್ಲ, ಪಬ್ಲಿಕ್ ಟಿವಿಲಿ ಹಾಕ್ತಾರೆ, ಫ್ರೀ ಆಗಿ ಎಜುಕೇಶನ್ ಬಂದಿದೆ. ಬಡವರಿಗೆ ತುಂಬಾನೇ ಹೆಲ್ಪ್ ಮಾಡಿದ್ದಾರೆ, ಅದರಿಂದ ಅವ್ರಿಗೆ ಹಾಕ್ಬೇಕು ಸರ್. ಅಲ್ಲ ಪಾಪ, ಎಷ್ಟೋ ಜನ ಈಗ ಗ್ಯಾರಂಟಿ ಕೊಟ್ಟಿದಾರಲ್ಲ, 2,000ಕ್ಕೋಸ್ಕರ ಎಷ್ಟೋ ಕಷ್ಟ ಪಡ್ತಿರ್ತಾರೆ ಜನ. ಬಡವರಿಗೆ ಎಲ್ಲ ಹೆಲ್ಪ್ ಆಗುತ್ತಲ್ಲ ಇದು? ಸರ್, ಕೆಲವೊಬ್ರಿಗಾಗುತ್ತೆ, ಅದರಿಂದ ಈಗ ಬೇರೆ ರೇಟಲ್ಲೇ ಜಾಸ್ತಿ ಆಗಿದೆಯಲ್ಲ, ಅದರಿಂದ ನಮ್ಗೇನು ಉಪಯೋಗ ಇಲ್ಲ. ಒಬ್ರೊಬ್ರು ರೇಷನ್ ಕಾರ್ಡ್ ಇಲ್ಲ, ಅವ್ರಿಗೆ ಅವ್ರು ಕಟ್ಟಲೇಬೇಕಲ್ವಾ? ಅದಕ್ಕೆ ಅವ್ರು ಈ ತರ ಮಾಡಬಾರ್ದಾಗಿತ್ತು. ಅವರು ಎಜುಕೇಶನ್ಗೆ, ಬಡವ್ರಿಗೆ ಅದಕ್ಕೆ ಹೆಲ್ಪ್ ಮಾಡಬೇಕಿತ್ತು ಅವರು. ಓಕೆ. ಈಗ ಕಲಬುರಗಿ ಒಳಗ ಈಗ ಬಿಜೆಪಿ MP ಇದ್ರಲ್ವಾ, ಅವರು ಇಂಪ್ರೂವ್ ಮಾಡಿದಾರ ನೀನ್ ನೋಡಿದಂಗೆ? ಸರ್, ಇಲ್ಲ, ನಾನು ಇಲ್ಲಿ ಇರ್ಲಿಲ್ಲ, ನಾನು ಇರೋದು ಬೆಂಗಳೂರಲ್ಲಿ. ನಾನು ಇಲ್ಲಿ ಮದ್ವೆ ಇತ್ತು ಅಂತ ಬಂದಿದ್ದೆ. ಸೊ ಸೆಂಟ್ರಲ್ ನಲ್ಲಿ ಮೋದಿ ಅವರೇ ಬರ್ಬೇಕಾ? ಮೋದಿ ಅವರೇ ಬರ್ಬೇಕು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.